ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಜಿಲ್ಲೆಯ ಎಲ್ಲಾ ಲೀಡರ್ಗಳು ಇನ್ಕ್ಲೂಡಿಂಗ್ ಮುನಿಯಪ್ಪ, ರಮೇಶ್ ಕುಮಾರ್, ಶ್ರೀನಿವಾಸ್ ಗೌಡ, ನಾರಾಯಣ ಸ್ವಾಮಿ, ನಂಜೇಗೌಡ, ಆಮೇಲೆ ಕೊತ್ತೂರು ಮಂಜುನಾಥ್, ಅನಿಲ್ ಕುಮಾರ್, ಆಮೇಲೆ ನಜೀರ್ ಅಹಮದ್, ಸುಧಾಕರ, ಎಲ್ಲ ನಮ್ಮ ರೂಪಾ, ಶಶಿಧರ್, ಎಲ್ಲ ಎಂಎಲ್ಎಗಳು, ಎಕ್ಸ್ ಎಂಎಲ್ಎಗಳು ಮತ್ತೆ ಲೀಡರ್ಗಳು, ವಿಶೇಷವಾಗಿ ಲೀಡರ್ಗಳು, ಸುದರ್ಶನ್ ನಮ್ಮ ಮಾಜಿ ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇನ್ನು ಬಹಳ ಜನ ಇದ್ದಾರೆ. ಮತ್ತೆ ಇವತ್ತೆಲ್ಲ ಕಾರ್ಯಕರ್ತರೆಲ್ಲರೂ ಕೂಡ ಒಕ್ಕೂರಲಿನಿಂದ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರ ಪ್ರೀತಿ ಅಭಿಮಾನ ಬಹಳ ದೊಡ್ಡದು. ನನಗೆ ಒತ್ತಾಯ ಮಾಡೋದ್ರಿಂದ ಅವರಿಗೆ ನಾನು ಡಿಸಪಾಯಿಂಟ್ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಿಲ್ಲಕ್ಕೆ ತೀರ್ಮಾನ ಮಾಡಿದ್ದೀನಿ. ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ಹೈಕಮಾಂಡ್ಸ್ ಅಪ್ರೂವಲ್. ನಾನು ತೀರ್ಮಾನ ಮಾಡಿದ್ದೀನಿ, ನಿಲ್ಲಕ್ಕೆ ತೀರ್ಮಾನ ಮಾಡಿದ್ದೀನಿ. ಹೈಕಮಾಂಡ್ನವರು ನಿಲ್ಲರಿ ಅಂದ್ರೆ ಐ ವಿಲ್ ಡೆಫಿನೆಟ್ಲಿ 100% ಐ ವಿಲ್ ಕಂಟೆಸ್ಟ್. ಗೊತ್ತಾಯ್ತಲ್ಲ, ಫ್ರಮ್ ಕೋಲಾರ್ ಅಸೆಂಬ್ಲಿ ಸಿಗ್ಬೇಕು. ಒಬ್ಬ ಶ್ರೀನಿವಾಸ್ ಗೌಡ ಸಿಟ್ಟಿಂಗ್ ಎಂಎಲ್ಎ, ಅವ್ರನ್ನ ನಿಲ್ಲಲ್ಲ ನೀವೇ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಮೆನಿ ಥ್ಯಾಂಕ್ಸ್ ಟು ಯು ಶ್ರೀನಿವಾಸ್ ಗೌಡ. ಬರಲೇಬೇಕು ರಾಹುಲ್ ಗಾಂಧಿ ಹೇಳ್ಬಿಟ್ರು. ರಾಹುಲ್ ಗಾಂಧಿ ಹೇಳ್ತಾರೆ. ಹೌದು, ಅದರಿಂದ ನಾನು ಕೇಂದ್ರ ಸರ್ಕಾರದ ಆಮೇಲೆ ಹೈಕಮಾಂಡ್ನವರ ಒಪ್ಪಂದದ ಮೇಲೆ, ಒಪ್ಪಿಗೆ ಮೇಲೆ ನಿಂತಿದೆ. ಸರ್, ಎರಡು ಕಡೆ ಏನೋ ನಿಲ್ಲೋ ಸಾಧ್ಯತೆಗಳಿದೆಯಾ ಸರ್? ವರ್ಣದಿಂದನೂ ಒಂದೇ ಕಡೆ ನಿಲ್ಲೋದು. ಹೈಕಮಾಂಡ್ ನೀವು ಕೋಲಾರದಿಂದ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೋಲಾರದಿಂದ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೈಕಮಾಂಡ್. ನಾನು ಹೈಕಮಾಂಡ್ಗೆ ಲೆಫ್ಟ್ ಹೈಕಮಾಂಡ್ ಅಂತ ಬರೆದು ಬಿಟ್ಟಿದ್ದೀನಿ. ಲೆಫ್ಟ್ ಟು ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಬರೆದಿದ್ದೀನಿ. ವರ್ಣದಲ್ಲಿ ಎಂಎಲ್ಎ ಇದ್ದಾರಲ್ರಿ, ವರ್ಣದಲ್ಲಿ ಎಂಎಲ್ಎ ಇದ್ದಾರ. ಈಗ ಡಾಕ್ಟರ್ ಯತೀಂದ್ರ ಇಸ್ ಎ ಸಿಟ್ಟಿಂಗ್ ಎಂಎಲ್ಎ. ಶ್ರೀನಿವಾಸ್ ಗೌಡ ಗೋ ಇಸ್ ಎ ಸಿಟ್ಟಿಂಗ್ ಎಂಎಲ್ಎ. He himself voluntarily agreed and requested me to come and contest from Kolar Assembly seat. ನಾಯಕರ ಒತ್ತಡನೇ ಕಾರಣ ಸರ್ ನೀವು ಬಂದು ಸ್ಪರ್ಧೆ ಮಾಡಲಿಕ್ಕೆ. ಜನ ಇವತ್ತೆಲ್ಲ ನೀವು ಜನರು ನೋಡಿದ್ರಲ್ಲ, ಅವರೆಲ್ಲರೂ ಬೇಡ ಅಂದ್ರ ಸರಿ. ಸಮುದಾಯನ ಇಬ್ಬಾಗ ಮಾಡ್ತಾ ಇದ್ದಾರೆ, ಸಮುದಾಯನ ಇಬ್ಬಾಗ ಮಾಡ್ತಾ ಇದ್ದಾರೆ. ಬರೀ ಕುರುಬ ಸಮುದಾಯದಿಂದ ಗೆಲ್ಲಕ್ಕೆ ಹತ್ತೇನ್ರಿ? ಕುರುಬ ಸಮುದಾಯದವರು ಬೇಕು. ಬರೀ ಅಷ್ಟೇನಾ? 2,31,000 ಓಟ್ನಲ್ಲಿ ಎಲ್ಲ ಅಷ್ಟು ಕುರುಬರ? ಅವ್ರಿಗೆ ಹೇಳೋರಿಗೆ ಬುದ್ಧಿ ಇಲ್ಲ, ಜಾತಿ ಮಾಡೋದು ಗೊತ್ತ ಹೊರತು ಅವ್ರಿಗೆ. ಏನಪ್ಪ ನೀವೆಲ್ಲ ಈ ಸಿಲ್ಲಿ ಕ್ವಶನ್ಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ದೀಸ್ ಆರ್ ಆಲ್ ಸಿಲ್ಲಿ ಕ್ವಶನ್ಸ್. See, the people of Kolar Assembly constituency demanded me to contest. They requested me to contest. Since I could not disappoint them, I am contesting. I have taken a decision to contest from Kolar. ಗೊತ್ತಾಯ್ತಾ? ಅದು ಬಿಟ್ಟು ಸುಮ್ಮನೆ ಏನೇನೋ ಕೇಳಿದ್ರೆ ಕೆಲಸಕ್ಕೆ ಬರ್ತದೆ. ಕೇಳಿದ್ರೆ ಪ್ಲೀಸ್ ಡೋಂಟ್ ಆಸ್ಕ್ ಇರ್ರೆಲೆವೆಂಟ್ ಕ್ವಶನ್. ಐ ಡು ನಾಟ್ ವಾಂಟ್ ಟು ಆನ್ಸರ್ ಇರ್ರೆಲೆವೆಂಟ್ ಕ್ವಶನ್. ಸರ್, ಕೋಲಾರದಲ್ಲಿ ಇತ್ತಲ್ಲ ಗುಂಪುಗಾರಿಕೆ ಎಲ್ಲ ಸರಿ ಹೋಯ್ತಾ ಸರ್? ಎಲ್ಲಿದೆ ಗುಂಪುಗಾರಿಕೆ? ವೆರಿ ನೀವೇ ಎಲ್ಲ ಕ್ರಿಯೇಟ್ ಮಾಡ್ತೀರಲ್ರಿ. ಎಲ್ಲಿದೆ ಗುಂಪುಗಾರಿಕೆ? ಇವತ್ತೇ ಸರ್ ನಿಮ್ ಜೊತೆ ಕೂತ್ಕೊಂಡಿದ್ದೀವಿ. ಯಾರು ಹೇಳಿದವ್ರು ನಿಮಗೆ? ಸೃಷ್ಟಿ ಮಾಡಿದ್ದೆ ನೀವು. ನೀವು ಸೃಷ್ಟಿ ಮಾಡಿರೋರೆ ನೀವೇ ಸೃಷ್ಟಿ ಮಾಡಿರೋದು. ಹೇಗ್ ನೋಡಪ್ಪ, ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವ ಗುಂಪುಗಾರಿಕೆನೂ ಇಲ್ಲ. ಭಿನ್ನ ಅಭಿಪ್ರಾಯಗಳು ಭಿನ್ನ ಇರ್ಬೋದು. ಅಭಿಪ್ರಾಯ ಭೇದ ಇದ್ದ ತಕ್ಷಣ ಗುಂಪುಗಾರಿಕೆ ಇದೆ ಅಂತಲ್ಲ. ಈಗ ಒಂದು ಮನೆಯಲ್ಲೇ ಗಂಡ ಹೆಂಡತಿರು ಭಿನ್ನಾಭಿಪ್ರಾಯಗಳಿರಲ್ವಾ? ತಂದೆ ಮಕ್ಕಳು ಭಿನ್ನಾಭಿಪ್ರಾಯಗಳಿರಲ್ವಾ? ಡೆಮಾಕ್ರಸಿನಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ. ಹಾಗಂದ್ರೆ ಗುಂಪುಗಾರಿಕೆ ಇದೆ ಅಂತ ಹೇಳಕ್ಕಾಗಲ್ಲ.